స్టార్ 9 న్యూస్కి స్వాగతం. ఇక డీటెయిల్స్ చూస్తే కంప్లీ తాలూకాకు అవసరమైన ప్రభుత్వ కార్యాలయాలు కేటాయించాలని డిమాండ్ చేస్తూ గురువారం నగరంలోని వాల్మీకి సర్కిల్ ఎమ్మెల్యే జేఎన్ గణేష్కు కంప్లీ ప్రగతిశీల సంఘాల అధ్యక్షుడు జీజీ చంద్రన్ ఆధ్వర్యంలో పదాధికారులు నాయకులు వినతిపత్రం సమర్పించారు. వినతిని స్వీకరించిన ఎమ్మెల్యే గణేష్ మాట్లాడుతూ కంప్లీ తాలూకా అభివృద్ధికి ఎల్లవేళలా కృషి చేస్తా అన్నారు. ఇక కంప్లీలోని ట్రాన్స్పోర్ట్ బస్ డిపో గంగావతి హౌస్పేట సమీపంలో ఉన్నందున ప్రతిపాదనలు ఇవ్వాలని గుల్బర్గా ఎండీని ఆదేశించామని, ఆ ప్రతిపాదనను రవాణా శాఖ మంత్రి రామలింగారెడ్డి ఆమోదించనున్నారు. ఇక అగ్నిమాపక దళ కార్యాలయానికి కేటాయించిన స్థలం మంజూరైంది. ఇక కంప్లీలో క్షేత్ర విద్యాశాఖ అధికారుల కార్యాలయాన్ని ప్రారంభించడంపై బీఈఓకు సమాచారం అందించారు. ఇందుకు అవసరమైన కార్యాలయాలను త్వరితగిన మంజూరు చేస్తామన్నారు. అనంతరం యూనియన్ అధ్యక్షులు జీజీ చంద్రన్న మాట్లాడుతూ కంప్లీ తాలూకా కేంద్రంగా 7 ఏళ్లు గడుస్తున్న కార్యాలయాల కొరత ఏర్పడిందని, దీంతో ప్రజలు తీవ్ర ఇబ్బందులు పడుతున్నారన్నారు. కొన్ని ಕಾರ್ಯಾಲయాలు మినహా చాలా కార్యాలయాలు ಬಳ್ಳಾರಿలోనే ఉన్నాయన్నారు. ಎಲ್ಲ ಕಚೇರಿಗಳನ್ನ ಕಂಪ್ನಿಗೆ ತರಬೇಕಂತಂದೇಳಿ ಇವರು ವಿಧಾನಸೌಧದಲ್ಲಿ ಮತ್ತು ಸಿಎಸ್ಗಳಲ್ಲಿ ಹೋಗಿ ಇವರು ತಿರುಗಾಡಿ ಕೆಲಸ ಮಾಡೋದ್ರಲ್ಲಿ ಇವತ್ತು ಬೆಂಗಳೂರಾಗನೇ ಹೆಸರುವಾಸಿಯಾಗಿರ್ತಕ್ಕಂಥ ನಮ್ಮ ಶಾಸಕರು ಇವತ್ತು ಇದರಲ್ಲಿ ಇಚ್ಛಾಶಕ್ತಿ ವಹಿಸಿ ನಮಗೆ ದಯಮಾಡಿ ಇವೆಲ್ಲ ಕಚೇರಿಗಳನ್ನು ತಂದು ನಮ್ಮ ಊರಿನ ಎಲ್ಲ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತಂದೇಳಿ ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಕೇಳಿಕೊಳ್ಳುತ್ತೀವಿ. ಇವಾಗ ಮೆಮೋರಾಂಡಮ್ ಅನ್ನು ನಮ್ಮ ಜಿಜಿ ಚಂದ್ರಣ್ಣ ಅಧ್ಯಕ್ಷರು ಇವರ ಓದಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಮಾನ್ಯರೇ, ಈ ಕೆಳಗೆ ಸಹಿ ಮಾಡಿದ ಕಂಪ್ನಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಪಕ್ಷಾತೀತ ಸದಸ್ಯರು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ಸುಮಾರು ಕಂಪ್ನಿ ತಾಲೂಕು ಕೇಂದ್ರವಾಗಿ 7 ವರ್ಷವಾಗುತ್ತಾ ಬಂದಿದ್ದರೂ ಸಹ ತಾಲೂಕಿಗೆ ಅವಶ್ಯಕತೆ ಇರುವ ಕಚೇರಿಗಳು ಇರುವುದಿಲ್ಲ. ಆದ ಕಾರಣ ಈ ಮನವಿ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. 1 ಬಸ್ ಡಿಪೋ, 2 ಅಗ್ನಿಶಾಮಕ ಠಾಣೆ, 3 ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ, 4 ಶಿಶು ಅಭಿವೃದ್ಧಿ ಅಧಿಕಾರಿ ಕಚೇರಿ, 4 ಸಹಾಯಕ ನಿರ್ವಾಹಕ ಅಭಿಯಂತರರು ಲೋಕೋಪಯೋಗಿ ಇಲಾಖೆ, 6 ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ, 7 ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪಂಚಾಯತ್ ರಾಜ್ ಮತ್ತು ಇಂಜಿನಿಯರಿಂಗ್ ಉಪವಿಭಾಗ, 8 ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳ ಕಚೇರಿ, 9 ತಾಲೂಕು ವಿಸ್ತರಣಾಧಿಕಾರಿಗಳು BCM ಕಚೇರಿ, 10 ಅರಣ್ಯಾಧಿಕಾರಿಗಳ ಪ್ರಾದೇಶಿಕ ಕಚೇರಿ, 11 ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಇಲಾಖೆ, 12 ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ, 13 ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ, 14 ಕಂಪ್ಲಿ ತಾಲೂಕು ಕ್ರೀಡಾಂಗಣ, 15 ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ತಾಂತ್ರಿಕ ಮಹಾವಿದ್ಯಾಲಯ, 16 ನ್ಯಾಯಾಲಯಗಳ ಸಂಕೀರ್ಣ. ಮೇಲ್ಕಾಣಿಸಿದ ಕಚೇರಿಗಳನ್ನು ಮಂಜೂರು ಮಾಡಿಸಲು ತಾವು ಶ್ರಮ ಪಡುತ್ತಿದ್ದೇವೆ ನಂಬಿ ಈ ಮನವಿಯನ್ನು ನಿಮ್ಮಲ್ಲಿ ಮಾತ್ರ ಸಂಘಟನೆ ಒಕ್ಕೂಟ ಏನು ಮನೆಯ ಸಲಹೆ ಮಾಡಿದ್ರು. ಈಗಾಗಲೇ ಇವೆಲ್ಲ ಪ್ರಸ್ತಾವನೆಗಳು ಹಾಗೆ ಬಸ್ ಡಿಪೋ ಅದೇನೆಂದರೆ ಗಂಗಾವತಿ ಮತ್ತು ಕಮ್ಮಿ ಯಾವುದು ಹೊಸಪೇಟೆ ERS ಇರೋದ್ರಿಂದ ನೀರಾಗ ಅವ್ರು ಮಾತಾಡಿದ್ದು ಯಾರು ಬಸ್ ಡಿಪೋ ನಮಗೆ ರಾಮಲಿಂಗಲ್ಲ ಗುಲ್ಬರ್ಗ MD ಮಾತಾಡಿ ಪ್ರಪೋಸಲ್ ಕೊಟ್ಟು ನಾವು ರಾಮಲಿಂಗನ ಮಾತಾಡಿ ಅಪ್ರೂವಲ್ ಮಾಡಿಸ್ಕೊಂತ ಹೇಳಿದ್ವಿ. ಅದರಂತ ಪ್ರಪೋಸಲ್ ಮಾಡಿ ಕಳಿಸ್ಕೊತಾರೆ. ಅದಾದರೆ ಅಗ್ನಿಶಾಮಕ ದಳ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಏನು ನಮಗೆ ಆಫೀಸ್ ಮನೆಗಳ ದೇವ ಕರೆಸಿ ಇಲ್ಲೇ ಮಾಡಬೇಕು, ಇಲ್ಲಾಂದ್ರೆ ನಾವು ತಗೊಂಡಿದ್ದು ಭಾಳ ಇದು ಮಾಡಿತ್ತು. ಇವೆಲ್ಲ ಇದೇನು ಇವತ್ತೇನು ಮನವಿ ಕೊಟ್ಟಿದ್ದಾರೆ 100% ಆಯೋಜಿಸಿದ್ರು. ಯಾಕಂದರೆ ತಾಲೂಕಿಗೆ ಅವಶ್ಯಕತೆ ಇರೋಂಥ ಕಚೇರಿಗಳು ಇಲ್ಲಿಂದ ಸಾರ್ವಜನಿಕರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಅನುಕೂಲ ಆಗ್ತಿತ್ತಂಗಾಗಿ ಪ್ರಾಮಾಣಿಕವಾಗಿ ಈಗಾಗಲೇ ಪ್ರಯತ್ನದಲ್ಲಿದ್ದೀವಿ. ಇನ್ನು ಹೆಚ್ಚು ಜವಾಬ್ದಾರಿ ನಮ್ಮ ಎಲ್ಲ ಕಂಪ್ನಿಯ ಹಿರಿಯ ಮುಖಂಡರು. ಯಾಕಂದರೆ ಒಬ್ಬ MLA ಒಂದು ಸ್ವಲ್ಪ ಜನ ಸ್ಲೋ ಆದ್ಮೇಲೆ ನಮ್ಮ ಹಿರಿಯರೆಲ್ಲ ಎಚ್ಚರಿಕೆ ಮಾಡ್ತಾರೆ. ಹಂಗೆ ಎಚ್ಚರಿಕೆ ಗಂಟೆ ನಮಗೆ ಕೊಟ್ಟಿದ್ದಾರೆ. ಪ್ರಾಮಾಣಿಕವಾಗಿ ನಮಗೇನು ಬೇರೆ ಮಾತಲ್ಲ ಮಾಡೋದು. ಯಾಕಂದರೆ ತಾಲೂಕು ಅಭಿವೃದ್ಧಿ ಆಗಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ನಮಗೆ ಕಂಪ್ನಿ ಇತಿಹಾಸದಲ್ಲಿ ಒಂದು ಇವತ್ತು 20 ಕೋಟಿ ರೂಪಾಯಿ ಅನುದಾನ, ಯಾವುದೂ ಭಾಳ ದೊಡ್ಡ ಅನುದಾನ. ಇದು ಬಿಟ್ಟು ಮತ್ತೆ ಕಂಪ್ನಿಗೆ ಮಿನಿಮಮ್ 17.5 ಕೋಟಿ, ಟೋಟಲ್ 40 ಕೋಟಿ ರೂಪಾಯಿ ಕಂಪ್ನಿ ಸಿಟಿಗೆ ಕೊಟ್ಟಿದ್ದೀವಿ. ರೋಡ್ ವ್ಯವಸ್ಥೆಗೆ 40 ಕೋಟಿ ರೂಪಾಯಿ ಕಂಪ್ನಿ ಸಿಟಿಗೆ. ಅದಾದಮೇಲೆ ಐತಿಹಾಸಿಕ ಸೋಮಪ್ಪ ದೇವಾಲಯ ಏನೈತಿ ಭಾಳ ವರ್ಷಗಳಿಂದ ಬೇಡಿಕೆಯಲ್ಲಿ ಅನೇಕ ಏನು ಸಾರ್ವಜನಿಕರು ಭಕ್ತಾದಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅಲ್ಲಿ ಬಂದಮೇಲೆ ಹೊರಗೆ ಸ್ನಾನ ಮಾಡೋದು ಅದು ಯಾವುದೇ ರೀತಿ ಮೂಲಭೂತ ಸೌಕರ್ಯ. ಹಾಗಾಗಿ ಸೋಮಪ್ಪ ಟೆಂಪಲ್ಗೆ 1 ಕೋಟಿ ರೂಪಾಯಿ ಅರ್ಧ ಸಮುದಾಯ ಭವನ ಈಗಾಗಲೇ ಅದು ಕೂಡ ಭೂಮಿ
ಮಾಡಿದ್ವಿ. ಪ್ರಾರಂಭ ಮಾಡಲಿಕ್ಕೆ ಸೋಮಪ್ಪ ಕೂಡ 1 ಕೋಟಿ ಅದೇ ರೀತಿ ಇವಾಗ ಕೆರೆಗೆ ಸಂಬಂಧಪಟ್ಟಂಗೆ 2 ಕೋಟಿ ರೂಪಾಯಿ ಪಾರ್ಕ್ ಡೆವಲಪ್ಮೆಂಟಿಗೆ ಆಗಿದೆ. ಅದನ್ನು ಹೆಚ್ಚಿನ ಹಣ ಇನ್ನು ಅದು ಕೂಡ ಹಾಕಿತ್ತು. ಕಂಪ್ಲೀಟೇ ಏನು ಕೇಳಿದ್ರು ಕೂಡ ಏನು ಅಗ್ನಿಶಾಮಕ ಮತ್ತು